ಸಿಲಿಕಾನ್ ಸಿಟಿ ಬೆಂಗಳೂರಿನ ಕುಂಬಾರಪೇಟೆಯಲ್ಲಿ ಡಬಲ್ ಮರ್ಡರ್ ಆಗಿದೆ. ವ್ಯಾಪಾರಿಗಳಿಬ್ಬರನ್ನ ಭೀಕರವಾಗಿ ದುಷ್ಕರ್ಮಿಗಳು ಹತ್ಯೆಗೈದಿದ್ದಾರೆ. ಸದ್ಯ ಕೊಲೆಯಾದವರನ್ನ 55 ವರ್ಷದ ಸುರೇಶ್ ಹಾಗೆ 68 ವರ್ಷದ ಮಹೇಂದ್ರ ಅಂತ ಗುರುತಿಸಲಾಗಿದೆ. ಶಾಪ್ಗೆ ನುಗ್ಗಿ ಚಾಕುವಿನಿಂದ ಇರಿದು ಬರ್ಬರವಾಗಿ ಇಬ್ಬರನ್ನ ಕೊಲೆ ಮಾಡಲಾಗಿದೆ. ಕುಂಬಾರಪೇಟೆಯ ಹರಿ ಮಾರ್ಕೆಟಿಂಗ್ನ ಒಳಗೆ ಈ ಭಯಾನಕ ಕೊಲೆ ನಡೆದಿದೆ. ಆಸ್ತಿ ವಿಚಾರಕ್ಕೆ ಭದ್ರಾ ಎಂಬ ಸಂಬಂಧಿಯೇ ಕೊಲೆ ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಸ್ಥಳಕ್ಕೆ ಹಲಸೂರು ಗೇಟ್ ಪೊಲೀಸರು ಭೇಟಿ ನೀಡಿದ್ದು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ಕೊಲೆ ಮಾಡಿದಾತ ತಾನೇ ಹೋಗಿ ಪೊಲೀಸರಿಗೆ ಶರಣಾಗಿದ್ದಾನೆ. ಆರೋಪಿ ಭದ್ರಾ ಸದ್ಯ ಪೊಲೀಸರ ವಶದಲ್ಲಿದ್ದಾನೆ. ಹಲಸೂರು ಗೇಟ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ. ಇವತ್ತಿನ ದಿನ ಹಲಸೂರು ಗೇಟ್ ಪೊಲೀಸ್ ಠಾಣೆ ವ್ಯಾಪ್ತಿಯ ಕುಂಬಾರಪೇಟೆ ಮುಖ್ಯ ರಸ್ತೆಯಲ್ಲಿ ಇರ್ತಕ್ಕಂಥ ಒಂದು ಅಂಗಡಿಯಲ್ಲಿ ಜೋಡಿ ಕೊಲೆ ಆದ ಬಗ್ಗೆ ಮಾಹಿತಿ ಬಂದ ತಕ್ಷಣ ಕರ್ತವ್ಯ ಸ್ಥಳಕ್ಕೆ ನಮ್ಮ ಇನ್ಸ್ಪೆಕ್ಟರು ಎಸಿಪಿ ರವರು ಭೇಟಿ ನೀಡಿದ್ದಾರೆ. ಈ ಮೃತ ಏನು ಸುರೇಶ್ ಅಂತ ಹೇಳಿ ಇನ್ನೊಬ್ರು ಮಹೇಂದ್ರ ಅಂತ ಹೇಳಿ ಪ್ರಾಥಮಿಕ ಮಾಹಿತಿ ಬರ್ತಾ ಇದೆ. ಆರೋಪಿ ಸೆಕ್ಯೂರ್ ಆಗಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಾಥಮಿಕವಾಗಿ ಏನು ಮೃತರ ಕಡೆಯಿಂದ ವಿಚಾರ ಮಾಡಲಾಗಿ ಇದೊಂದು ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಲೆಯಾಗಿದೆ ಅಂತ ತಿಳಿದು ಬರ್ತಾ ಇದೆ. ಈಗ ನಾವು ಹೆಚ್ಚಿನ ತನಿಖೆಯನ್ನು ಕೈಗೊಂಡು ಈ ಕೃತ್ಯ ಯಾವ ತರ ಆಯಿತು, ಯಾವ ವಿಚಾರಕ್ಕೆ ಆಯಿತು ಅಂತ ಹೇಳಿ ಪ್ರಕರಣ ದಾಖಲಿಸ್ಕೊಂಡು ಇವರು ಈ ಮಾರ್ಕೆಟಿಂಗ್ ಶ್ರೀಹರಿ ಮಾರ್ಕೆಟಿಂಗ್ ಅಂತ ಬಿಟ್ಟು ಒಂದು ಸಂಸ್ಥೆಯಲ್ಲಿ ಕಿಚನ್ ಈ ಐಟಮ್ಸ್ ಅನ್ನ ಕಿಚನ್ ಡ್ರಾಯರ್ಸ್ ಅಂತ ಮಾಡ್ತಾರೆ. ಚಾಕು ಚುಚ್ಚಿಬಿಟ್ಟು ಕೊಲೆ ಮಾಡ್ತಾರೆ. ಒಬ್ಬರೇ ಸದ್ಯಕ್ಕೂ ಆರೋಪಿಗೂ ಮತ್ತೆ ಈಗ ಕೊಲೆಯಾದವರಿಗೆ ಸಂಬಂಧ ಇರ್ತಾ ಹೇಗೆ? ಪ್ರಾಥಮಿಕ ಮಾಹಿತಿ ಪ್ರಕಾರ ಎಲ್ಲರೂ ದೂರ ಸಂಬಂಧಿಗಳ ಬಿಟ್ಟು ಈಗ ಸದ್ಯಕ್ಕಿದ್ದ ಮಾಹಿತಿ ಇನ್ನೂ ಕುಲಂಕುಷ ವಿಚಾರ ಮಾಡಿ ಮುಂದೆ 8-8:30 ಮಧ್ಯದಲ್ಲಿ ನೋಡಿ ಸದ್ಯಕ್ಕೆ ಇರ್ತಕ್ಕಂಥದವರು ದೂರದ ಸಂಬಂಧಿಗಳು ಆಸ್ತಿ ವಿಚಾರವಾಗಿ ನಡೀತದೆ ಅಂತ ಬಿಟ್ಟು ಇಲ್ಲಿಗೆ ಇರ್ತಕ್ಕಂಥ ಪ್ರಾಥಮಿಕ ಮಾಹಿತಿ ಇನ್ನೂ ಹೆಚ್ಚಿನ ತನಿಖೆಯನ್ನು ಕೈಗೊಂಡು ಯಾಕೆ ಆಯ್ತು ಏನಾಯ್ತು ಅಂತ ಮುಂದೆ ಆರೋಪಿನ ಸ್ಟೇಷನ್ ಸದ್ಯಕ್ಕೆ ಆರೋಪಿ ನಮ್ಮ ವಶದಲ್ಲಿದ್ದಾನೆ. ಘಟನಾ ಸ್ಥಳದಿಂದಲೇ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಕೆಲವು ತಿಂಗಳ ಹಿಂದೆಷ್ಟೇ ಸಿಲಿಕಾನ್ ಸಿಟಿಯಲ್ಲಿ ಡಬಲ್ ಮರ್ಡರ್ ಆಗಿತ್ತು. ಈಗ ಮತ್ತೆ 2 ಕೊಲೆ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ? ಪ್ರೀತಿ ರಾತ್ರಿ 8-10 ಸುಮಾರಿಗೆ ಭದ್ರಾ ಅನ್ನೋ ಯುವಕ ಏಕಾಏಕಿ ಈ ಒಂದು ಏರಿಯಾಗೆ ಬರ್ತಾನೆ. ಅಂದ್ರೆ ಹಲಸೂರು ಗೇಟ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಕುಂಬಾರಪೇಟೆಯಲ್ಲಿರುವಂತಹ ಶ್ರೀಹರಿ ಮಾರ್ಕೆಟಿಂಗ್ ಒಂದು ಶಾಪ್ ಏನಿದೆ, ಈ ಒಂದು ಶಾಪ್ಗೆ ಮೊದಲಿಗೆ ಭದ್ರಾ ಅನ್ನೋ ವ್ಯಕ್ತಿ ಬರ್ತಾನೆ. ವ್ಯಕ್ತಿ ಏಕಾಏಕಿ ಬಂದವನೇ ಒಳಗೆ ಕೂತಿದ್ದಂತಹ ಈ ಒಂದು ಶ್ರೀಹರಿ ಮಾರ್ಕೆಟಿಂಗ್ ಲಿಮಿಟೆಡ್ ಅಂದ್ರೆ ಈ ಒಂದು ಅಂಗಡಿಯ ಮಾಲೀಕರಾದಂತಹ ಸುರೇಶ್ ಏನಿದ್ದಾರೆ, ಸುರೇಶ್ ಒಳಭಾಗದ ಒಂದು ಚೇರ್ ನಲ್ಲಿ ಕುಳಿತಿರ್ತಾರೆ. ಏಕಾಏಕಿ ಬಂದವನೇ ಅವರಿಗೆ ಒಂದು ಬಟನ್ ಚಾಕುವಿನಿಂದ ಸ್ಟ್ಯಾಬ್ ಅನ್ನ ಮಾಡ್ತಾನೆ. ಸ್ಟ್ಯಾಬ್ ಮಾಡಿದಂತ ಸಂದರ್ಭದಲ್ಲಿ ಸುರೇಶ್ ಅವರ ಜೊತೆಯಲ್ಲಿ ಮಹೇಂದ್ರ ಅವರು ಅಂದ್ರೆ ಸುರೇಶ್ ಅವರ ಸ್ನೇಹಿತ ಮಹೇಂದ್ರ ಅವರು ಕೂಡ ಈ ಅಂಗಡಿಗೆ ಬಂದು ಅವರು ಕಂಪ್ಲೀಟ್ ಆಗಿ ಇಲ್ಲಿ ಥ್ಯಾಂಕ್ ಯು ಸಂದೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.